ಹಾಯ್ ಆಲ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ವಿಡಿಯೋಸ್ ಮಿನಿ ವ್ಲಾಗ್ಸ್ ಹಾಕ್ತಿದ್ದೀನಿ ಆ್ಯಂಡ್ ಅದರಲ್ಲೂ ಕೂಡ ಲಿಂಕ್ ಇದೆ ಯೂಟ್ಯೂಬ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಇವತ್ತು ಎಲ್ಲೂ ಹೊರಡ್ತಾ ಇದ್ದೀವಿ, ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀವಿ ಮಮ್ಮಿ ಮನೆಗೆ. ಸೊ ನನ್ನ ಮಗನ ಕರ್ಕೊಂಡು ಆ್ಯಕ್ಚುಲಿ 5:30ಗೆ ನಾನು 4:10ಗೆಲ್ಲ ಮನೇಲಿ ಇರ್ತೀನಿ. ನಮ್ಮ ಹಸ್ಬೆಂಡು 5:30ಗೆ ಬಂದರು. ಅವ್ರು ಬರೋಷ್ಟರಲ್ಲಿ ರೆಡಿಯಾಗಿದೆ. ಆಗಲೇ ಹೋಗಿ ಈವ್ನಿಂಗ್ ಅಷ್ಟರಲ್ಲಿ 6:30 ಅಷ್ಟರಲ್ಲಿ ಮನೆಗೆ ರೀಚ್ ಆಗಿ ಊಟ ಮಾಡ್ಕೊಂಡು 7:30ಗೆಲ್ಲ ಅವನಿಗೂ ಊಟ ಎಲ್ಲ ಮಾಡಿಸಿ ನಾವು ಊಟ ಮಾಡ್ಕೊಂಡು ಸ್ಟ್ರೈಟ್ ಅವತ್ತು ನೈಟೇ ಬಂದುಬಿಟ್ವಿ ನಾವು ದಾಬಾಸ್ಪೇಟೆಗೆ. ಅವತ್ತೇ 5:30 ಮನೆ ಬಿಟ್ಟು 9 o'clock ಆಯಿತು ನಾವು ಬರೋಷ್ಟರಲ್ಲಿ. ಆ್ಯಕ್ಚುಲಿ ಮಧ್ಯದಲ್ಲಿ ಪೊಲೀಸ್ ಸ್ವಲ್ಪ ಆ ಕಡೆ ರೋಡಲ್ಲೆಲ್ಲ ಸ್ವಲ್ಪ ಕಳ್ತನ ಎಲ್ಲ ಜಾಸ್ತಿ ಆಗಿದೆ, ಗೊತ್ತಿರ್ಬೋದು ನೆಲಮಂಗಲ ಸೈಡೆಲ್ಲ. ಸೊ ಅಲ್ಲಿ ನಮ್ಮ ಕಾರು ಅದೇನಾಗೋಯಿತು ಅಂತಂದರೆ ಏರ್ ತೊಗೊಂಬಿಡ್ತು ಸಡನ್ನಾಗಿ. ಪೆಟ್ರೋಲು ಎಲ್ಲ ಡೌನು, ಕಾರ್ ನಿಂತಿದ್ದರಿಂದ ಡೌನ್ ಸೈಡ್ ಹೊರ್ಟೋಯ್ತು. ಸೊ ಅದಕ್ಕಾಗಿ ನಿಜ ಎಲ್ಲ ಪೊಲೀಸ್ ಒಂದೇ ಥರ ಇರೋಲ್ಲ. ನಮಗಲ್ಲಿ ಪೊಲೀಸ್ ಸಿಕ್ಕಿದ್ರು ನಿಜ ಎಷ್ಟು ಹೆಲ್ಪ್ ಮಾಡಿದ್ರು ಅವರು ಅಂದರೆ, ಅವರೇ ನಮ್ಮ ಹಸ್ಬೆಂಡ್ನ ಬೈಕಲ್ಲಿ ಕರ್ಕೊಂಡೋಗಿ ಇನ್ನಿಬ್ಬರು ಪೊಲೀಸ್ನ, ನಾನು ನನ್ನ ಮಗ ಕಾರಲ್ಲಿದ್ವಿ, ಇನ್ನಿಬ್ಬರು ನಮ್ಮಿಬ್ಬರ ಹತ್ರ ಬಿಟ್ಬಿಟ್ಟು ಅವರು ಪೆಟ್ರೋಲ್ ಕೊಡಿಸಿ ಮತ್ತು ವಾಪಸ್ ಕಳಿಸಿ ಎಷ್ಟು ಸೇಫ್ಟಿಯಾಗಿ ಕೇರ್ ಮಾಡಿದ್ರು. ನಿಜ ಖುಷಿ ಆಯಿತು. ನೆಕ್ಸ್ಟು ಅಪ್ಪ ಮಗ ಇಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಿದ್ರು. ಆ್ಯಂಡ್ ನಾನು 5 o'clock ಎದ್ದು, ಅವರು ಎದ್ದೊಳಕ್ಕೆ ಮುಂಚೆನೇ ನಂದು ಪೂಜೆ ಮುಗಿದಿತ್ತು, ವಾರ ಎಲ್ಲ ಮುಗಿದಿತ್ತು ಆ್ಯಂಡ್ ಪಾಯಸ ಕೂಡ ಮುಗಿದು ಎಲ್ಲ ಫಿನಿಶ್ ಆಗಿತ್ತು ಅಡುಗೆ ಕೆಲಸಗಳು. ಆ್ಯಂಡ್ ನಾನು ಪೂಜೆ ಐಟಮ್ ಸ್ವಲ್ಪ ತೊಗೊಬೇಕಾಗಿತ್ತು. ಮಾರ್ನಿಂಗೇ ಹೋಗಿದ್ದೆ, ಹೂವಿಂದ ಪ್ರತಿಯೊಂದು ಎಲ್ಲ ಫ್ರೆಶ್ ಆಗಿ ತೊಗೊಂಬರೋಣ. ಹೂವು ಎಲ್ಲ ನಾನು ನೈಟ್ ತೊಗೊಂಡಿರಲಿಲ್ಲ. ಬಾಕಿ ಐಟಮ್ಸ್ ಎಲ್ಲ ವಸ್ತ್ರ ಅದು ಇದು ಎಲ್ಲ ನಾನು ನೈಟೇ ತೊಗೊಂಡು ಇಟ್ಕೊಂಡಿದ್ದೆ, ಏನೇನು ಬೇಕು ಪೂಜೆ ಐಟಮ್ಗೆ. ಅಪ್ಪ ಮಗ ಇಬ್ಬರು ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು 3 ಜನನೂ ಹೊರಟ್ವಿ ದೇವಸ್ಥಾನಕ್ಕೆ. ನನ್ನ ಮಗನ ಕೂದಲು ನೋಡಿ ಎಷ್ಟು ಇದೆ, ಇದರಲ್ಲಾದರೂ ಸ್ವಲ್ಪ ಹಿಂಗೆ ಕಾಣ್ತಿದೆ ಬಾಚಿರೋದಕ್ಕೆ, ಇಲ್ಲ ಅಂದರೆ ಕಾಡಿ ಕೂದಲು ಥರ ಕಾಣೋದು ಅವನಿಗೆ. ಅಯ್ಯೋ ದೇವರೇ. ಆಮೇಲೆ ನಾವು ಆ್ಯಕ್ಚುಲಿ ಫಸ್ಟ್ ಮುಡಿ ಮನೆ ದೇವ್ರಿಗೆ ಕೊಟ್ಟಿದ್ವಿ, 2ನೇ ಮುಡಿ ತಿರುಪತಿಗೆ ಹೋದ್ವಿ, 3ನೇ ಮುಡಿ ಅಂತ ಏನೂ ಇದಿರಲಿಲ್ಲ, ಏನೋ 3ನೇದು ಅಂತ ಕೊಟ್ವಿ. ಆ್ಯಂಡ್ ಈವನ್ ನಮ್ಮ ಯಜಮಾನ್ರಿಗೂ ಇತ್ತು, ಶನಿಮಹಾತ್ಮಂಗೆ ಒಂದು ಮುಡಿ ಕೊಡಬೇಕು. ನಾನು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಶನಿಮಹಾತ್ಮಂಗೆ ಬಂದು ಆವಾಗ ಊರಲ್ಲಿದ್ದಾಗ ಶನಿಮಹಾತ್ಮಂಗೆ ಬಂದು ಸ್ಯಾಟರ್ಡೇ ಪೂಜೆ ಮಾಡಿಸ್ಕೊಂಡು ಎಳ್ಬತ್ತಿ ಹಾಕ್ಬಿಟ್ಟು ಹೋಗ್ತಿದ್ದೆ. ಪ್ರೆಗ್ನೆಂಟ್ ಇದ್ದಾಗೂ ಬರ್ತಿದ್ದೆ. ಆ್ಯಂಡ್ ಏನೋ ಕೊಡೋಣ ಅಂತ ಅನ್ನಿಸ್ತು, ನಮ್ಮ ಹಸ್ಬೆಂಡ್ಗೆ ಹೇಳಿದ್ರು, ಬಿಡು 3ನೇ ಮುಡಿನೂ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಕೊಟ್ಬಿಟ್ವಿ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಿ ನಡೀತು, ತುಂಬ ಖುಷಿ ಆಯಿತು ನಮಗೆ. ಪ್ರಸಾದ ಏನಿಲ್ಲ, ನಮಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ. ಆ್ಯಕ್ಚುಲಿ ನನಗೆ ಮೊದಲನೇ ಮುಡಿಗೆ ತುಂಬ ಆಸೆ ಇತ್ತು, ಹಿಂಗೆ ಈ ಥರನೇ ಪ್ರಸಾದ ಕೊಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಕೆಲವೊಂದು ಇದರಿಂದ ಅದಾಗಲಿಲ್ಲ. ಆ್ಯಂಡ್ ಅದಕ್ಕೆ ಸೊ 3ನೇ ಮುಡಿ ಅಲ್ವಾ, ಹೆಂಗೆ ಸಿಹಿ ಬೂಂದಿ ಕೊಟ್ಟು ಎಲ್ಲರಿಗೂ. ನಾವು ಟಿಫನ್ ಮಾಡಿರಲಿಲ್ಲ, ಟಿಫನ್ ಎಲ್ಲ ಹಂಗೆ ಅಲ್ಲೇ ಊಟ ಹಾಕಿದ್ರು. ಭಕ್ತಾದಿಗಳೆಲ್ಲ ತುಂಬ ಜನ ಬಂದಿರ್ತಾರೆ ಇಲ್ಲಿ. ಶಿವಗಂಗೆ ಹತ್ರ ಇರೋ ಶನಿಮಹಾತ್ಮನ ದೇವಸ್ಥಾನ ಇದು. ತುಂಬ ಜನ ಪ್ರಸಾದ ನಮ್ಮ ಥರನೇ ರೈಸು, ಪುಳಿಯೋಗರೆ ಎಲ್ಲ ಕೆಲವ್ರು ತಂದಿದ್ರು, ಪಲಾವ್ ಎಲ್ಲ ಕೆಲವರು, ಸಜ್ಜಿಗೆ ಎಲ್ಲ ತಿಂದ್ವಿ. ಆ್ಯಂಡ್ ನಮ್ಮ ಪ್ರಸಾದನೂ ಕೂಡ ಎಲ್ಲರಿಗೂ ಹಂಚಿದ್ವಿ. 4-5 ಕಾಳು ಮಾತ್ರ ಮನೆಗೂ ಸ್ವಲ್ಪ ಎತ್ಕೊಂಬಂದ್ವಿ ಅಷ್ಟೇ, ಮಿಕ್ಕಿದೆಲ್ಲ ಅಲ್ಲೇ ಖಾಲಿ ಆಯಿತು. ಸೊ ನಾನು ನನ್ನ ಮಗ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ ಹಂಗೆ ಡ್ಯೂಟಿಗೆ ಹೋದರು. 2 o'clockಗೆ ಕರೆಕ್ಟಾಗಿ ಮುಗೀತಲ್ಲ, 2 o'clock ಮುಗಿದು ಡ್ಯೂಟಿಗೆ ಹೋದರು. ನಾನು ನನ್ನ ಮಗ ಅವ್ನಿಗೆ ಸ್ವಲ್ಪ ರವೆ ರೊಟ್ಟಿ ಹಾಕ್ಕೊಟ್ಟೆ. ಮಾರ್ನಿಂಗ್ದು ಪಾಯಸ ತಿಂದಿದ್ದೆನಲ್ಲ, ಅಳ್ತಿದ್ದ ಬೇರೆ, ಸುಸ್ತಾಗಿರ್ತಾನೆ ಅಂತಂದ್ಬಿಟ್ಟು ಅಲ್ಲೇ ನಾನು ಬಿಸಿನೀರು ಕೂಡ ತೊಗೊಂಡೋಗಿದ್ದೆ. ಅವನು ಸ್ನಾನ ಕೂಡ ಅಲ್ಲೇ ಮುಗೀತು ಅವನದು. ಬೇಗ ಮುಡಿಯೋದ ತಕ್ಷಣ ಹಿಂದೆನೇ ಸ್ನಾನ ಎಲ್ಲ ಮುಗಿಸಿದ್ವಿ. ಇಬ್ಬರೇ ಹಿಡ್ಕೊಂಡು ಸ್ನಾನ ಶರ್ಟೆಲ್ಲ ರಿಮೂವ್ ಮಾಡಿ ಪಟ ಅಂತ ಮೇಲಿಂದ ನಮ್ಮ ಯಜಮಾನ್ರು ನೀರು ಇದ್ದರು, ನನಗೆ ಹಿಂಗೆ ತಲೆ ಹಿಡ್ಕೊಂಡಿದ್ದೆ. ಅಳ್ತಿದ್ದ ಅವನು, ಇನ್ನೂ ಸ್ವಲ್ಪ ಭಯದಲ್ಲಿದ್ದಾನೆ. ಇನ್ನೊಂದು 2 ದಿನ, ಇನ್ನೊಂದು ವಾರ ಬೇಕು ಸುಧಾರಿಸೋಕ್ಕೆ. ಆ್ಯಂಡ್ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಾನೇ ಇಲ್ಲ ಅವನು, ಬರಲ್ಲ ಅಂತಿದ್ದ. ನಾನು ಬಸ್ಸಲ್ಲೇ ಹೋದ್ವಿ ಇಬ್ಬರೂ, ಸ್ವಲ್ಪ ಅವನಿಗೂ ಚೇಂಜ್ ಇರುತ್ತೆ, ಹೋಗೋಣ ಅದು ಇದು ತೋರಿಸ್ಕೊಂಡು ಅಂತ ಐಸ್ ಹೊಡ್ಕೊಂಡು. ಸೊ ಅವ್ನು ಸಂತೇಲಿ, ಸಂಡೇ ಬೇರೆ ಅಲ್ಲ, ಸಂತೇಲಿ ಅದು ಇದು ಕೊಡ್ಸ್ಬಿಟ್ಟು ನೈಸ್ ಮಾಡ್ಕೊಂಡು ಕರ್ಕೊಂಡು ಹೋದೆ. ಆ್ಯಂಡ್ ಬರತ್ತಿದ್ದವರು ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ಬಂದರು, ಮಂಡೇ ಅಷ್ಟೊತ್ತಿಗೆ ಹೋಗೋಣ ಅಂತ. ನಮ್ಮ ಪಪ್ಪ ಇಲ್ಲಿ ಬಂದು ನೋಡ್ತೀವಿ, ಇಲ್ಲೂ ಚಿಕನ್ನು ಮಟನ್ನು ತಂದುಬಿಟ್ಟಿದ್ದಾರೆ, 2 ಮಾಡು ಅಂತ. ಸೊ ನನಗೆ ಹಿಂದಿನ ದಿನವೂ ತಿಂದಿದ್ವಾ ಇಲ್ಲೂ ತಿಂದು ಅಯ್ಯೋ ಸಾಕು.
ಒಂದು ದಿನ ಬಿಟ್ಟು ತಿನ್ನೋಕ್ಕಾಗಲ್ಲ ನಾನ್ ವೆಜ್ಜೇ ಆಗಲಿ. ಹೆಂಗೆ ಮುಗಿಸ್ಕೊಂಡು ಹೊರಟ್ವಿ ನಾವು ದಾಬಸ್ಪೇಟೆಗೆ. ನನ್ನ ಹಸ್ಬೆಂಡು ಕೂಡ ಅವರು ಹೆಂಗೋ ಮಾರ್ನಿಂಗೇ ಹೊರಟಿದ್ವಲ್ಲ, ಸೊ ಫಸ್ಟ್ ಶಿಫ್ಟ್ ಹೋದ್ರು. ನಾನು ಟಿಫನ್ ಮಾಡಿಕೊಂಡು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ನಾನು ಹೊರಟೆ ಸ್ಕೂಲ್ಗೆ. ಅವಲಕ್ಕಿ ಮಾಡಿದ್ದೆ ಒಬ್ಳಿಗೆ ಅಲ್ವಾ ಅಂತ ಬಾಕ್ಸಿಗೆ ಮತ್ತು ಟಿಫನ್ನು ಮುಗಿಸ್ಕೊಂಡು ಸ್ಕೂಲಿಗೆ ಹೊರಟೆ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಮೂಲಕ. ಸಿ ಯು, ಬಾಯ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.